ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂಥ ಸ್ವಾಗತ. ಬಿಗ್ ಬಾಸ್ ಈಗಿನೇನು ಗ್ರ್ಯಾಂಡ್ ಫಿನಾಲೆ ಇನ್ನೇನು ಒಂದು ತಾಸಿನಲ್ಲಿ ಸ್ಟಾರ್ಟ್ ಆಗ್ಬೋದು. ಅದರಲ್ಲಿ ಇದೇ ಸಂಜೆ 6 ಗಂಟೆಯಿಂದ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಬಿಗ್ ಅಪ್ಡೇಟ್ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಫಿನಾಲೆ ಬಗ್ಗೆ. ಬಿಗ್ ಬಾಸ್ ಫಿನಾಲೆ ಶನಿವಾರ ಸಂಚಿಕೆಯಲ್ಲಿ ಮನೆಯಿಂದ ಹೊರಗೆ ಹೋದವ್ರು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಸ್ಟಾರ್ಟಿಂಗ್ ತ್ರಿವಿಕ್ರಮ್ ಅವ್ರ ಬೆಸ್ಟ್ ಫ್ರೆಂಡ್ ಆಗಿರುವಂಥ ರಂಜಿತ್ ಅವರು ಕೂಡ ತ್ರಿವಿಕ್ರಮ್ಗೋಸ್ಕರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ವಿಡಿಯೋ 10K ದಾಟಿಗೆ ಅಂತ 10,000 ಜನ ಆದಟ್ಟಿಗೆ ಈ ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಅಂತ 5 ಗಂಟೆ ಅಷ್ಟರಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಯಾರು ವಿನ್ನರ್ ಆದ್ರೆ ಈ ಸೀಸನ್ ಅಂತ ಹೇಳಿ. ಏನು ಅಪ್ಡೇಟ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮನೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆ ಇನ್ನೇನು ಫಿನಾಲೆ ಅಂತಕ್ಕೆ ಇನ್ನೇನು ಬಂದೇ ಬಿಡ್ತು. ಎಲ್ಲರೂ ಇದಕ್ಕೋಸ್ಕರ ತುಂಬಾ ಕಾಯ್ತಿದ್ರು ಅಂತ ಹೇಳ್ಬೋದು. ಈಗಾಗಲೇ ಟಾಪ್ 6 ಕಂಟೆಸ್ಟೆಂಟ್ ಈಗಾಗಲೇ ಫಿನಾಲೆ ಕೂಡ ನೀಟಾಗಿ ರೆಡಿಯಾಗಿ ಡ್ರೆಸ್ಅಪ್ ಆಗಿ ಕೂತ್ಕೊಂಡಿದ್ದಾರೆ. ಅದಲ್ಲದೆ ಟಾಪ್ 6ನಲ್ಲಿ ಯಾರಿದ್ದಾರೆ, ಹನುಮಂತವರು ಆಗಿರ್ಬೋದು, ಮೋಕ್ಷದವ್ರು ಆಗಿರ್ಬೋದು, ತ್ರಿವಿಕ್ರಮ್, ಭವ್ಯ, ರಜತ್, ಮಂಜಣ್ಣ ಇವ್ರು ಫೈನಲಿಸ್ಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಹೆಲ್ಮೆಟ್ ಆಗಿ ಮನೆಯಿಂದ ಹೊರಗೆ ಹೋಗೋ ಕಂಟೆಸ್ಟೆಂಟ್ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಅದಲ್ಲದೆ ಬಿಗ್ ಬಾಸ್ ಅಂತ ಫಿನಾಲ್ ಅಂತ ಜೋರಿದೆ ಅಂತ ಹೇಳ್ಬೋದು. ಈಗಾಗಲೇ ರಜತ್ ಅವರು ಥೈಲ್ಯಾಂಡ್ ಬಗ್ಗೆ ಅವ್ರ ಅಮ್ಮನೂ ಕೂಡ ಮಾತಾಡ್ಕೊಂಡ್ರು. ಅವ್ರ ಅಮ್ಮನೇ ಹೇಳಿದ್ರು, ತಾಯ್ನಾಡು ನನಗೆ ಥೈಲ್ಯಾಂಡ್ ಅಂತ ಗೊತ್ತಿರಲಿಲ್ಲ, ತಾಯ್ನಾಡು ಅಂದರೆ ದೇಶ ಪ್ರೇಮಿ ಹಂಗಿಲ್ಲ ಅಂದ್ಕೊಂಡಿದ್ದೆ ಅಂತ ಅವ್ರ ಅಮ್ಮ ಹೇಳ್ತಾರೆ. ಅದಂತೂ ಮಜವಾಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಹನುಮಂತ ಅವ್ರದ್ದು ಕೂಡ ಮದುವೆ ಇದ್ರ ಬಗ್ಗೆನೂ ಮಾತಾಡ್ತಾರೆ. ಹೊರಗಡೆ ಮದುವೆ ಇದು ಸ್ಲೀಪರ್ ರೇಗಿಸ್ತಾರೆ ಹನುಮಂತರಿಗೆ ಕೂಡ. ಅದಲ್ಲದೆ ಇವತ್ತಿನ ಎಲಿಮಿನೇಷನ್ ಈ ವಾರ ಶನಿವಾರ ಸಂಚಿಕೆಯಲ್ಲಿ ಯಾರು ಹೆಲ್ಮೆಟ್ ಆದರೂ ನೋಡೋದಾದರೆ ಶನಿವಾರ ಸಂಚಿಕೆಯಲ್ಲಿ ಯಾರು ಕೂಡ ಹೆಲ್ಮೆಟ್ ಆಗ್ತಿಲ್ಲ. ಇದನ್ನು ಹೌದು, ಮೂಲಗಳ ಮಾಹಿತಿ ಪ್ರಕಾರ ಇವು ಶನಿವಾರ ಸಂಚಿಕೆಯಲ್ಲಿ ಯಾರು ಮನೆಯಿಂದ ಹೊರಗೆ ಕಳಿಸ್ತಿಲ್ಲ, ಎಲ್ಲರೂ ನಾಳೆನೇ ಕಳಿಸ್ತಾರಂತೆ ಅಂತ ಹೇಳ್ಬೋದು. ಇವತ್ತಿನ ಶನಿವಾರ ಸಂಚಿಕೆಯಲ್ಲಿ ಮನೆಯಿಂದ ಯಾರು ಹೊರಗೂ ಹೋಗ್ತಿಲ್ಲ. ಇದಂತೂ ನನಗೆ ಬಂದಿರೋ ಮಾಹಿತಿ ಅಂತಲೇ ಹೇಳ್ಬೋದು. ಅವರು ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಸತನು ಯಾರು ಮನೆಯಿಂದ ಹೊರಗೆ ಕಳಿಸಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಶನಿವಾರ ಸಂಚಿಕೆಯಲ್ಲಿ ಮನೆಯಿಂದ ಯಾರು ಹೋಗ್ತಿಲ್ಲ. ಭವ್ಯಗೌಡನೂ ಹೋಗ್ತಿಲ್ಲ, ರಜತ್ ಅವರು ಹೋಗ್ತಿಲ್ಲ, ತ್ರಿವಿಕ್ರಮ್ ಅವರು ಹೋಗ್ತಿಲ್ಲ, ಮೋಕ್ಷದವರು ಹೋಗ್ತಿಲ್ಲ, ಮಂಜಣ್ಣವರು ಹೋಗ್ತಿಲ್ಲ, ಹಾಗೂ ಹನುಮಂತವ್ರು ಕೂಡ ಹೋಗ್ತಿಲ್ಲ. ಇವತ್ತು ಯಾರನ್ನೂ ಬಿಗ್ ಬಾಸ್ ಹೆಲ್ಮೆಟ್ ಮಾಡಾಗಿರೋ ಒಬ್ಬರು ಮಾಡ್ಬೋದು ಅನ್ನೋ ಮಾಹಿತಿ ಇದೆ. ಅದು ಕೂಡ ಡೌಟೇ, ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳಿರೋದು. ಇವತ್ತಿನ ಸಂಚಿಕೆಯಲ್ಲಿ ಯಾರನ್ನೂ ಎಲಿಮಿನೇಷನ್ ಮಾಡಲ್ಲ. ಶನಿವಾರ ಫಿನಾಲೆಯಲ್ಲಿ ಯಾರನ್ನೂ ಹೆಲ್ಮೆಟ್ ಮಾಡಲ್ಲ. ಅದಲ್ಲದೆ ಈ ವೋಟಿಂಗ್ಸ್ ಲೈನ್ ತುಂಬಾ ಫೇಕ್ ಅಂತಲೇ ಹೇಳ್ಬೋದು. ಇವೆಲ್ಲ ವೋಟಿಂಗ್ ಅಷ್ಟು ಕೋಟಿ ಬಂದಿದೆ, ಇಷ್ಟು ಕೋಟಿ ಬಂದಿದೆ, ಅವೆಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅವು ಯಾರ ಕೈಗೂ ಅದು ರಿವೀಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಂದರೆ ಇದು ರಿವೀಲ್ ಮಾಡ್ಬೋದು, ಯಾರು ವಿನ್ನರು ಯಾರು ಅನ್ನೋರು ಅಂತಲೇ ಹೇಳ್ಬೋದು ಹೊರತು ಅದಂತೂ ಏನಿಲ್ಲ. ಇವತ್ತಿನ ಇದಂತ ಅಪ್ಡೇಟ್ ಅಂತೂ ಬಂದಿದೆ ಅಂತ ಹೇಳ್ಬೋದು. ಇವತ್ತು ಯಾರನ್ನ ಮನೆಯಿಂದ ಹೊರಗಡೆ ಕಳಿಸ್ತಿಲ್ಲ. ಅಕಸ್ಮಾತ್ ಏನಾದ್ರು ಕಳಿಸಿದ್ರೆ ನಿಮ್ಗೆ ಮತ್ತೆ ಬಂದು ಅಪ್ಡೇಟ್ ಮಾಡ್ತೀನಿ ಯಾರಾದರೂ ಹೋದರೆ. ಆದರೆ ಆಲ್ಮೋಸ್ಟ್ ಅಲ್ಲಿ ಯಾರು ಇವತ್ತು ಮನೆಯಿಂದ ಹೆಲ್ಮೆಟ್ ಆಗ್ತಿಲ್ಲ ಅನ್ನೋದೇ ಮಾಹಿತಿ ಬಂದಿರೋದು. ಅಕಸ್ಮಾತ್ ಒಬ್ಬರನ್ನಾದರೂ ಕಳಿಸಿ ಟಾಪ್ ಫೈನಲ್ ನಾಳೆ ಇಟ್ಕೊಂಡ್ರೆ ನೋಡಬೇಕು, ಒಬ್ಬರು ಯಾರಂತಲೂ ಕೂಡ ಅಪ್ಡೇಟ್ ಮಾಡ್ತೀನಿ. ಆದರೆ ಆಲ್ಮೋಸ್ಟ್ ಅಲ್ಲಿ ಇವತ್ತು ಎಲಿಮಿನೇಷನ್ ಇಲ್ಲ ಅಂತಲೇ ಹೇಳ್ತಿದ್ದಾರೆ. ಇಲ್ಲಾಂದರೆ ನಾಳೆ ಇಲ್ಲಾಂದರೆ ಒಬ್ಬರು ಮಾಡ್ಬೋದು ಅಂತಲೇ ಹೇಳ್ತಿದ್ದಾರೆ. ಆದರೆ ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ಯಾರನ್ನೂ ಎಲಿಮಿನೇಟ್ ಮಾಡ್ತಿಲ್ಲ. ಒಬ್ಬರನ್ನ ಏನಾದರೂ ಮಾಡಿದ್ರೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ನಿಮಗೆ ಅಷ್ಟೇ. ಒಟ್ಟು ಟಾಪ್ 5 ಅಂತೂ ನಾಳೆ ಅಂತ ಇದ್ದೇ ಇರ್ತಾರಂತ ಹೇಳ್ಬೋದು. ಮತ್ತೇನಾದರೂ ಇದೆನಾ, ಮತ್ತಿನ್ನೊಂದು ಹೇಳೋದು ಮರ್ತುಬಿಟ್ಟೆ, ಅಪ್ಡೇಟ್ ಬಗ್ಗೆ ಕೇಳ್ತೀರಾ, ವಿನ್ನರ್ ಯಾರು ಅಂತೂ ತುಂಬ ಜನ ಕೇಳ್ತಿದ್ರ. ಇನ್ನು 5 ಗಂಟೆ ಒಳಗೆ ವಿನ್ನರ್ ಯಾರು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಅದಂತೂ ಹೇಳ್ತೀನಿ, ನೀವು ಯಾರು ಗೆದ್ದರು ಬಿಗ್ ಬಾಸ್ ಸೀಸನ್ 11 ಅಂತೇಳಿ 5 ಗಂಟೆ ಒಳಗೆ ಹೇಳ್ತೀನಿ ನಾನು ನಿಮಗೆ. ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಯಾರು ಅಂತ ಹೇಳಿ ಅಷ್ಟೇ. ನಾನು ವಿಡಿಯೋನ ಅಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಅಂತಲೂ ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ಏನಾದರೂ 10K ಏನಾದರೂ ದಾಟಿದರೆ ನಾನು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರು ವಿನ್ನರ್ ಅಂತ ಹೇಳಿ. ಮತ್ತು ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಮರ್ದೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಮರ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.